ಟಿ.ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯ ಮಲಿಯೂರು ಗ್ರಾಮದಲ್ಲಿ ನಡೆದ ಶ್ರೀ ಬೀರೇಶ್ವರ ಜಾತ್ರಾ ಮಹೋತ್ಸವದ ವೇಳೆ ಉಂಟಾದ ಕಸದ ರಾಶಿಯನ್ನು ತೆರವುಗೊಳಿಸುವಂತೆ ಮಲಿಯೂರು ಗ್ರಾಮ ಪಂಚಾಯಿತಿಗೆ ಕೆಆರ್ಎಸ್ ಪಕ್ಷ ಆಗ್ರಹಿಸಿದೆ. ಈ ಸಂಬಂಧ ಟಿ.ನರಸೀಪುರ ತಾಲೂಕಿನ ಕೆಆರ್ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಮಾತನಾಡಿ, ಮಲಿಯೂರು ಗ್ರಾಮದಲ್ಲಿ ಒಂದು ವಾರದ ಹಿಂದೆ ನಡೆದ ಮಲಿಯೂರು ಬೀರೇಶ್ವರ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆದರೆ ಇಲ್ಲಿಯವರೆಗೂ ಪ್ರಸಾದ ಸ್ವೀಕರಿಸಿದ ಎಲೆಗಳು, ಪ್ಲಾಸ್ಟಿಕ್ ಲೋಟಗಳು ಎಲ್ಲೆಂದರಲ್ಲಿ ಬಿಸಾಕಿದ್ದು ವಾತಾವರಣದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಕೂಡಲೇ ಮಲಿಯೂರು ಗ್ರಾಮ ಪಂಚಾಯಿತಿ ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತ ಆಗ್ರಹಿಸಿದ್ದಾರೆ. ಇಲ್ಲೇನ್ ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳೆಲ್ಲ ಕೂಡ ಇಲ್ಲಿ ಅವರು ಟೆಂಟ್ ಹಾಕೊಂಡು ಇಲ್ಲಿ ಏನೋ ವಾಸ ಇದ್ರು 3 ದಿನ ಕೂಡ ಇಲ್ಲಿ ಭಕ್ತಾದಿಗಳು. ಮತ್ತೆ ಹೊರಗಡೆಯಿಂದ ಬಂದಂತ ಭಕ್ತಾದಿಗಳಿಗೂ ಸಹ ಅವ್ರು ಏನ್ ಮಾಡ್ಕೊಂಡಿದ್ರು, ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ರು. ಹಬ್ಬ ಎಲ್ಲ ಮುಗಿದ ಮೇಲೆ ಏನಾಗಿದೆ ಅಂತಂದ್ರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಮ್ಮ ಮಲಿಯೂರು ಬೀರೇಶ್ವರನ ದೇವಸ್ಥಾನ ಹತ್ರ ಈ ಪ್ಲಾಸ್ಟಿಕ್ ಕವರು ಮತ್ತೆ ಪೇಪರು ಎಲ್ಲ ಏನಾಗಿದೆ ಇಲ್ಲಿಲ್ಲೇ ಬಿದ್ದಿದೆ ಬಂಧುಗಳೇ. ಬಟ್ ಇಲ್ಲಿವರೆಗೂ 1 ವಾರ ಆಗಿದೆ. ಮಲಿಯೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರುವರು ಇಲ್ಲಿವರೆಗೂ ಕೂಡ ಇಲ್ಲಿ ಸ್ವಚ್ಛತೆ ಮಾಡಿಸಿಲ್ಲ. ನೀವು ನೋಡ್ತಾ ಇರ್ಬೋದು, ಇದನ್ನೆಲ್ಲ ನಾವು ವಿಡಿಯೋ ತೋರಿಸಿ ನೋಡಿ ಇಲ್ಲಿ ಜೂಮ್ ಮಾಡಿ ಇಲ್ಲಿ ಯಾವ ತರ ಕಾಣಿಸ್ತಿದೆ ಅಂತ ಹೇಳಿ. ಪ್ಲಾಸ್ಟಿಕ್ ಕವರು ಮತ್ತೆ ಪೇಪರು ಎಲ್ಲ ನೋಡಿ, ಇಲ್ಲಿ ಯಾವ ತರ ಎಲ್ಲ ನೋಡಿ ತೋರಿಸಿ ಇದನ್ನೆಲ್ಲ ಇಲ್ಲಿ ನೋಡಿ. ಇಲ್ಲಿ ಏನಾಗ್ತದೆ ಅಂದ್ರೆ, ಈ ಅನ್ನ ಎಲ್ಲ ಇಲ್ಲಿಂದ ಬಿದ್ದಿರೋದ್ರಿಂದ ಈ ಸೊಳ್ಳೆಗಳು ಮತ್ತೆ ನೊಣಗಳೆಲ್ಲ ಬರ್ತಾ ಇದೆ, ಹುಳಗಳೆಲ್ಲ ಬರ್ತಾ ಇದೆ. ಮತ್ತೆ ಪಕ್ಕದಲ್ಲಿ ಗ್ರಾಮನೂ ಸಹ ಇದೆ ಬಂಧುಗಳೇ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಪಕ್ಕದಲ್ಲಿ ಗ್ರಾಮನೂ ಸಹ ಇದೆ. ಈ ಹುಳಗಳು ಮತ್ತೆ ಈ ಸೊಳ್ಳೆಯಿಂದ ಏನಾಗುತ್ತೆ ಅಂತಂದ್ರೆ ಜನರ ಆರೋಗ್ಯನೂ ಕೂಡ ಹದಗೆಡುವಂತ ಸಂಭವ ಇದೆ ಬಂಧುಗಳೇ.